ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚನಾ ದಾಲ್ ಪಲಾವ್ ಮಾಡೋದನ್ನು ನೋಡೋಣ. ನಾನು ಇಲ್ಲಿ ಪನ್ನೀರನ್ನು ಹಾಕಿ ಮಾಡ್ತಾ ಇದ್ದೀನಿ. ನೀವು ಪನ್ನೀರ್ ಇಲ್ಲ ಅಂತಂದರೆ ಅದನ್ನು ಇಲ್ಲದೆ ಕೂಡ ಮಾಡ್ಬೋದು. ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ. ಈ ಥರ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾವು ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಹಾಗೆ ಪಲಾವ್ ಎಲೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಇಲ್ಲಿ ನಾವು ಕಡಲೆಬೇಳೆಯನ್ನು ನೆನೆ ಹಾಕಿದ್ದೆ. ನಾನು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇದರ ಅಳತೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾವು ಕಡಲೆಬೇಳೆ ಹಾಕೋದ್ರಿಂದ ಮೆಣಸಿನ್ಕಾಯಿ ಎಷ್ಟೇ ಹಾಕಿದರೂ ಖಾರ ಆಗೋದಿಲ್ಲ. ಈ ಪಲಾವ್ ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಇರುತ್ತೆ. ಇದನ್ನು ಫ್ರೈ ಆದ ನಂತರ ಇದಕ್ಕೆ ನಾವು ಅಕ್ಕಿಯನ್ನು ಕೂಡ ನಾನು ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೆ. ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ಅಕ್ಕಿ ಇದೆಯೋ ಆ ಅಕ್ಕಿಯನ್ನು ಯೂಸ್ ಮಾಡಬಹುದು. ಇದಾದ ನಂತರ ಇದಕ್ಕೆ ಅರಿಶಿಣ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ, ಕಡಲೆಬೇಳೆ, ನೀರು ಎಲ್ಲದರ ಅಳತೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾಮಗ್ರಿ ಮತ್ತು ಅಳತೆ ಎರಡೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮುಚ್ಚಳ ಮುಚ್ಚಿ ವಿಸಿಲನ್ನು ಹೊಡೆಸ್ತಾ ಇಲ್ಲ, ಬೇರೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಬೇರೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವಾಗಲೂ ಕೂಡ ಪನ್ನೀರನ್ನು ಶಾಲೋ ಫ್ರೈ ಮಾಡ್ಕೊಳ್ಳುವಾಗ ಇದಕ್ಕೆ ಹೈ ಫ್ಲೇಮ್ನಲ್ಲಿಯೇ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಫುಲ್ ಪ್ಯಾನ್ಗೆ ಅದು ಮೆತ್ಕೊಂಡು ಬಿಡುತ್ತೆ. ಆಗ ಪನ್ನೀರು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಖಾರ, ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ರೈಸನ್ನು ನೋಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಆಗಬೇಕು. ಕೆಳಗಡೆ ಫುಲ್ಲು ಇನ್ನೂ ನೀರಿದೆ, ಮೇಲೆ ನೀರಿಲ್ಲ. ಆವಾಗ ನಾವು ಈ ಪನ್ನೀರ್ ಫ್ರೈ ಮಾಡಿದ್ದನ್ನು ಮೇಲ್ಗಡೆ ಹಾಕ್ಕೊಂಡು ಕಲಸೋದೇನು ಬೇಕಾಗಿಲ್ಲ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹಾಗೆ ಮುಚ್ಚಿ ಇಟ್ಟರೆ ರೆಡಿ ಆಗುತ್ತೆ. ಇವಾಗೆ ನಾನು ಕೊತ್ತಂಬರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಿ ಇನ್ನೂ ಒಂದು 5ರಿಂದ 8 ನಿಮಿಷ ಮುಚ್ಚಿಟ್ರೆ ರೆಡಿ ಆಗುತ್ತೆ. ನೋಡಿ, ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ನಾವು ದೊಡ್ಡ ಚಮಚನ ಹಾಕಿದಾಗ ಅಕ್ಕಿ ಕಟ್ಟಾಗುತ್ತೆ ಅನ್ನ. ಹಾಗಾಗಿ ಇಲ್ಲಿ ನಾನು ಫೋರ್ಕ್ನಿಂದ ನೋಡ್ತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ. ಹೆಸರು ಎಷ್ಟು ಇಲ್ಲ, ನೀರು ಪೂರ್ತಿಯಾಗಿ ಹೋಗಿದೆ. ಇದರ ಜೊತೆಗೆ ಸ್ವಲ್ಪ ಕುರುಟಿಗೆ ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರ ಅಂತ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ, ಹಾಗಾಗಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಲೈಕ್ ನೋಡಿದರೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಮಕ್ಕಳ ಟಿಫಿನ್ಗೆ ಕೊಡ್ಬೋದು ಅಥವಾ
ಯಾವಾಗಾದರೂ ಬೇಜಾರಾದಾಗ ನಾವು ರೊಟ್ಟಿ ಪಲ್ಯ ಅನ್ನ ಮತ್ತು ಬೇಳೆ ಸಾರು ಮಾಡೋದಕ್ಕೂ ಬದಲು ಈ ಥರ ಒನ್ ಪಾಟ್ ರೆಸಿಪಿನ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಮನೆಯವರೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಯಾವ ಥರ ಟ್ರೈ ಮಾಡ್ತೀರಾ ಅಂದರೆ ಮನೆಯವರಿಗಾಗಿ ಅಥವಾ ಆಫೀಸ್ ಟಿಫಿನ್ಗಾಗಿ, ಸ್ಕೂಲ್ ಟಿಫಿನ್ಗಾಗಿ, ಕಾಲೇಜ್ ಟಿಫಿನ್ಗಾಗಿ ನೀವು ಯಾವುದಕ್ಕಾಗಿ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವು ಕೂಡ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ.